ನಕ್ಸಲರನ್ನ ಮನವೊಲಿಸಿದ ಹೇಗೆ ಗೊತ್ತಾ? TV5ಗೆ ಮನವೊಲಿಕೆಯ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯವಾಗಿದೆ. ಕಾಡಿನಲ್ಲಿ ನಕ್ಸಲರ ಮನವೊಲಿಸಿದಂತ ವಿಡಿಯೋ ಲಭ್ಯವಾಗಿರುವಂತದ್ದು. ಶ್ರೀಧರ್ ನೇತೃತ್ವದಲ್ಲಿ ಮನವೊಲಿಕೆಗೆ ತಂಡವೊಂದು ತೆರಳಿತ್ತು. ಅವರನ್ನ ಮನವೊಲಿಸಲಾಗಿದೆ. ಅವರ ಹೋರಾಟ, ಅವರ ಇಷ್ಟ ಕಷ್ಟ, ನೋವು ನಲಿವು ಎಲ್ಲವೂ ತಿಳಿದುಕೊಂಡು ನಂತರ ಅವರನ್ನ ಹೇಗೆ ಇಲ್ಲಿ ಸ್ವೀಕರಿಸಲಾಗತ್ತೆ, ಅವ್ರು ಬಂದ ನಂತರ ಆಗುವ ಬದಲಾವಣೆ ಏನು ಎಲ್ಲವನ್ನ ಅವರಿಗೆ ತಿಳಿಸಿ ಹೇಳಿರುವಂತ ವಿಡಿಯೋ ಇದು. ಶಾಂತಿಗಾಗಿ ನಾವು ನಾಗರಿಕ ವೇದಿಕೆ ಸದಸ್ಯರಿಂದ ಮಾತುಕತೆಯನ್ನ ನಡೆಸಲಾಗಿತ್ತು. ಈ ಮಾತುಕತೆಯ ಬಳಿಕ ಶರಣಾಗಿದ್ದು ನಕ್ಸಲರು. ಹಾಗಿದ್ರೆ ಯಾವ ತರ ಮಾತುಕತೆ ಮಾಡಿದ್ರು? ಮಾತುಕತೆ ಬಳಿಕ ಶರಣಾಗತಿಗೆ ನಕ್ಸಲ್ ತಂಡ ಒಪ್ಕೊಂಡಿತ್ತು. ಹಾಗಿದ್ರೆ ಅಷ್ಟು ಪ್ರಭಾವವಾಗಿ ಅವರ ಮನಸ್ಸು ಬದಲಿಸುವಂತೆ ಮಾತಾಡಿದ ಹೇಗೆ ಅನ್ನೋದರ ವಿಡಿಯೋ ನಮ್ಮ TV5ಗೆ ಲಭ್ಯವಾಗಿದೆ, ನೋಡೋಣ. ಸ್ವಲ್ಪ ಕಾಲ ಕಳೆದು ನಿಮ್ಮ ಅಭಿಪ್ರಾಯಗಳು ನಾನು ಮತ್ತೆ ಶ್ರೀಧರ್ ಸರ್ ಬಂದು ನಿಮ್ಮನ್ನ ಮುಖತಃ ಭೇಟಿ ಮಾಡಿ ನಿಮ್ಮ ಜೊತೆಗೆ ಸ್ವಲ್ಪ ಕಾಲ ಕಳೆದು ನಿಮ್ಮ ಅಭಿಪ್ರಾಯಗಳನ್ನು ಮತ್ತು ನಮ್ಮ ಅಭಿಪ್ರಾಯವನ್ನು ಹಂಚಿಕೆ ಮಾಡಿ ಎರಡೂ ಕಡೆಯ ಚರ್ಚೆಯ ನಂತರ ತಾವೇನೊಂದು ತಮ್ಮ ಸಮ್ಮತಿಯ ಕನ್ಸೆಂಟ್ ಲೆಟರನ್ನು ಒಪ್ಪಿಗೆ ಪತ್ರವನ್ನು ಕೊಟ್ಟು ಆ ಒಪ್ಪಿಗೆ ಪತ್ರವನ್ನು ಇಲ್ಲಿ ಬಂದ ಮಾರನೇ ದಿನ, ನಾವೇನು ಇಲ್ಲಿಗೆ ಬಂದ್ವಿ ಅದರ ಮಾರನೇ ದಿನ ಬೆಂಗಳೂರಿನಲ್ಲಿ ನಾವುಗಳು ಅದನ್ನು ಹೋಗಿ ಸರ್ಕಾರಕ್ಕೆ ಶ್ರೀ KP ಶ್ರೀಪಾಲ್, ಶ್ರೀ ಪಾರ್ವತೇಶ್, ಶ್ರೀ ಬಂಜಗಿರಿ ಜಯಪ್ರಕಾಶ್, ನಾವು 3 ಜನ ಶರಣ. ಹರಿರಾಮ್ ಶಂಕರ್ IPS ಉಪನಿರ್ದೇಶಕರು, ಕೌಂಟರ್ ಇಂಟೆಲಿಜೆನ್ಸಿ, ರಾಜ್ಯ ಗುಪ್ತವಾರ್ತೆ, ಬೆಂಗಳೂರು. ನಾನು ಮತ್ತು ಶ್ರೀಧರ್ ಸರ್ ಬಂದು ನಿಮ್ಮನ್ನ ಮುಖತಃ ಭೇಟಿ ಮಾಡಿ ನಿಮ್ಮ ಜೊತೆಗೆ ಸ್ವಲ್ಪ ಕಾಲ ಕಳೆದು ನಿಮ್ಮ ಅಭಿಪ್ರಾಯಗಳನ್ನು ಮತ್ತು ನಮ್ಮ ಅಭಿಪ್ರಾಯವನ್ನು ಹಂಚಿಕೆ ಮಾಡಿ ಎರಡೂ ಕಡೆಯ ಚರ್ಚೆಯ ನಂತರ ತಾವೇನೊಂದು ತಮ್ಮ ಸಮ್ಮತಿಯ ಕನ್ಸೆಂಟ್ ಲೆಟರನ್ನು ಒಪ್ಪಿಗೆ ಪತ್ರವನ್ನು ಕೊಟ್ಟು ಆ ಒಪ್ಪಿಗೆ ಪತ್ರವನ್ನು ಇಲ್ಲಿ ಬಂದ ಮಾರನೇ ದಿನ, ನಾವೇನು ಇಲ್ಲಿಗೆ ಬಂದ್ವಿ ಅದರ ಮಾರನೇ ದಿನ ಬೆಂಗಳೂರಿನಲ್ಲಿ ನಾವುಗಳು ಅದನ್ನು ಹೋಗಿ ಸರ್ಕಾರಕ್ಕೆ ಶ್ರೀ KP ಶ್ರೀಪಾಲ್, ಶ್ರೀ ಪಾರ್ವತೇಶ್, ಶ್ರೀ ಬಂಜಗಿರಿ ಜಯಪ್ರಕಾಶ್, ನಾವು 3 ಜನ ಶರಣ. ಹರಿರಾಮ್ ಶಂಕರ್ IPS ಉಪನಿರ್ದೇಶಕರು, ಕೌಂಟರ್ ಇಂಟೆಲಿಜೆನ್ಸಿ, ರಾಜ್ಯ ಗುಪ್ತವಾರ್ತೆ, ಬೆಂಗಳೂರು. ನಾನು ಮತ್ತು ಶ್ರೀಧರ್ ಸರ್ ಬಂದು ನಿಮ್ಮನ್ನ ಮುಖತಃ ಭೇಟಿ ಮಾಡಿ ನಿಮ್ಮ ಜೊತೆಗೆ ಸ್ವಲ್ಪ ಕಾಲ ಕಳೆದು ನಿಮ್ಮ ಅಭಿಪ್ರಾಯಗಳನ್ನು ಮತ್ತು ನಮ್ಮ ಅಭಿಪ್ರಾಯವನ್ನು ಹಂಚಿಕೆ ಮಾಡಿ ಎರಡೂ ಕಡೆಯ ಚರ್ಚೆಯ ನಂತರ ತಾವೇನೊಂದು ತಮ್ಮ ಸಮ್ಮತಿಯ ಕನ್ಸೆಂಟ್ ಲೆಟರನ್ನು ಒಪ್ಪಿಗೆ ಪತ್ರವನ್ನು ಕೊಟ್ಟು ಆ ಒಪ್ಪಿಗೆ ಪತ್ರವನ್ನು ಇಲ್ಲಿ ಬಂದ ಮಾರನೇ ದಿನ, ನಾವೇನು ಇಲ್ಲಿಗೆ ಬಂದ್ವಿ ಅದರ ಮಾರನೇ ದಿನ. ನೋಡಿ, ಇದು ಮೊದಲಿಗೆ ಹೋಗಿ ಮಾತುಕತೆಯನ್ನ ಮಾಡ್ತಾರೆ. ಹೀಗೆ ನೀವು ಬರಬೇಕು, ಇಲ್ಲ ಇಲ್ಲಿದ್ದು ಹೋರಾಟ ಮಾಡೋ ಬದಲು ಬನ್ನಿ ಸಮಾಜದಲ್ಲಿ ಮುಕ್ತವಾಗಿ ಹೋರಾಟವನ್ನ ಮಾಡಿ ಅಂತ ಮೊದಲು ಮಾತುಕತೆಯನ್ನ ಮಾಡ್ತಾರೆ. ಅದಾದ ಮೇಲೆ ಪತ್ರವನ್ನು ಕೂಡ ಪಡ್ಕೊಳ್ತಾರೆ. ಆ ವಿಚಾರವನ್ನ ಅಧಿಕಾರಿಗಳಿಗೂ ಕೂಡ ತಿಳಿಸ್ತಾರೆ. ಅಧಿಕಾರಿಗಳು ಓಕೆ ಆಯ್ತು ಅಂತ ಎಲ್ಲ ಹೇಳಿ ಆ ಪ್ರಕ್ರಿಯೆಗಳಿರುತ್ತಲ್ಲ, ಇವರು ಸಮ್ಮತಿ ಸೂಚಿಸಿದ್ದು, ಅವರು ಕರೆದಿರೋದು, ಅದೆಲ್ಲವನ್ನ ಮತ್ತೆ ಇವರು ಮುಂದೆ ಇಡ್ತಾರೆ. ನಿಮ್ಮ ಜೊತೆಗೆ ನಾವು ಮಾತಾಡಿದ ನಂತರ ಪೊಲೀಸ್ ಅಧಿಕಾರಿಗಳ ಜೊತೆಗೂ ಕೂಡ ನಾವು ಮಾತಾಡಿದ್ದೀವಿ, ಎಲ್ಲವೂ ಓಕೆ ಆಗಿದೆ, ನೀವು ಈ ದಿನ ಈ ತಾರೀಕಿನಂದು ಬಂದು ಶರಣಾಗತಿ ಆಗಿ ಅಂತ. ಅದರ ವಿಡಿಯೋವನ್ನ ನೀವೀಗ ನೋಡ್ತಾ ಇರುವಂಥದ್ದು. ನೀವು ಸಮ್ಮತಿ ಸೂಚಿಸಿರುವಂತ ಕಾರಣಕ್ಕಾಗಿ ಅಧಿಕಾರಿಗಳು ಅಥವಾ ಸರ್ಕಾರದ ಕಡೆಯಿಂದ ಈ ತರದೊಂದಷ್ಟು ನಿರ್ದೇಶನಗಳು ಬಂದಿದೆ, ಇದಕ್ಕೆ ಒಪ್ಪಿಗೆ ಸೂಚಿಸಲಾಗಿದೆ, ಅದಕ್ಕೊಂದು ಸಮಯ, ಅದಕ್ಕೊಂದು ದಿನಾಂಕವನ್ನು ನಿಗದಿ ಮಾಡಲಾಗಿದೆ, ಈ ಸಮಯಕ್ಕೆ ಈ ದಿನಾಂಕಕ್ಕೆ ನೀವು ಬರಬೇಕಾಗತ್ತೆ. ಈ ಎಲ್ಲವನ್ನ ಅಂದ್ರೆ ಎರಡೂ ಕಡೆಯಲ್ಲೂ ಕೂಡ ನಿಂತು ಮಾತುಕತೆಯನ್ನ ನಡೆಸಿದ್ದು ಈ ವೇದಿಕೆಯವರು. ಒಂದು ಸರ್ಕಾರದ ಕಡೆಯಿಂದಲೂ ಕೂಡ ಹೋಗಿ ಮಾತುಕತೆಯನ್ನ ಮಾಡಬೇಕಾಗಿತ್ತು. ನಕ್ಸಲರ ಬೇಡಿಕೆಗಳಿಗೇನಿದೆ, ಅವರ ಇಷ್ಟ ಕಷ್ಟಗಳಿಗೇನಿದೆ, ಅವರ ಹೋರಾಟ ಏನಿದೆ, ಅದನ್ನ ಕೂಡ ಪೊಲೀಸ್ ಇಲಾಖೆಯ ಮುಖಾಂತರವಾಗಿ ಸರ್ಕಾರದ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡಬೇಕಾಗಿತ್ತು. ಒಂದು ರೀತಿಯಲ್ಲಿ ಬ್ರಿಡ್ಜ್ ರೀತಿಯಾಗಿ ಕೆಲಸವನ್ನ ಮಾಡಲಾಗಿತ್ತು. ಅದರ ವಿಡಿಯೋಗಿದು. ಮೊದಲಿಗೆ ಹೋಗಿ ಮಾತುಕತೆಯನ್ನ ಮಾಡಿ, ಮೀಟ್ ಮಾಡಿ, ಇವರಿಗೆ ಇರುವ ವಿಚಾರಗಳನ್ನೆಲ್ಲ ಮನವರಿಕೆ ಮಾಡಿ, ಹೋರಾಟ ಮಾಡ್ತಾ ಇರೋದು ತಪ್ಪು ಅಂತಲ್ಲ, ಬಟ್ ಹೋರಾಟದ ಹಾದಿ ಇರೋದು ತಪ್ಪಾಗಿದೆ. ಸೊ ಸರ್ಕಾರದ ಕಡೆಯಿಂದ ಕೂಡ ನಿಮ್ಗೊಂದು ಅವಕಾಶ ಸಿಗ್ತಾ ಇದೆ, ನಿಮ್ಮ ಯಾವುದೇ ಬೇಡಿಕೆಗಳಾಗಿರ್ಬೋದು ಅದನ್ನ ಈಡೇರಿಸುವಂತ ಕೆಲಸವನ್ನ ಮಾಡ್ತೀವಿ ಅನ್ನುವಂತ ಭರವಸೆಯನ್ನ ಸರ್ಕಾರ ಕೊಟ್ಟಿದೆ ಅಂತ ಎಲ್ಲ ವಿಚಾರವನ್ನ ತಿಳಿಸಿ ಆ ಸಂದರ್ಭದಲ್ಲಿ ಮಾಡಿರುವಂತ ವಿಡಿಯೋ ಇದು. ನಿಮ್ಮನ್ನ ಮುಖತಃ ಭೇಟಿ ಮಾಡಿ
ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಶಾಂತಿಗಾಗಿ ನಾವು ನಾಗರಿಕ ವೇದಿಕೆ ಸದಸ್ಯರು ನಕ್ಸಲರ ಜೊತೆಗೆ ಮಾತಾಡಿದ್ದು ಒಂದ್ ರೀತಿಯಾಗಿ ಬ್ರಿಡ್ಜ್ ರೀತಿ ಕೆಲಸ ಮಾಡಿದ್ರು ಪೊಲೀಸ್ ಅಧಿಕಾರಿಗಳು, ಸರ್ಕಾರ ಮತ್ತು ನಕ್ಸಲರ ನಡುವೆ. ಸೊ ಇವರ ಮನವೊಲಿಕೆ ಮಾಡಿದ್ದು ಎಷ್ಟರ ಮಟ್ಟಿಗೆ ಒಂದು ದೊಡ್ಡ ಟಾಸ್ಕ್ ಆಗಿತ್ತು, ಹೇಗೆ ಕಂಪ್ಲೀಟ್ ಆಗಿ ಈ ಕಾರ್ಯಾಚರಣೆ ಯಶಸ್ವಿ ಆಯ್ತು ಅಂತ ರಾಕೇಶ್? ನೀತಿ, ನಕ್ಸಲರ ವಿಚಾರದಲ್ಲಿ ನಾಗರಿಕ ವೇದಿಕೆಯ ಆ ಪ್ರಯತ್ನ ಏನಿತ್ತು ಅದು ಬಹಳ ಮಹತ್ವಪೂರ್ಣವಾಗಿ ಪರಿಣಮಿಸಿದೆ. ಮುಖ್ಯಮಂತ್ರಿಗಳು ಕೂಡ ಆ ವೇದಿಕೆ ಕಾರ್ಯಕ್ರಮವನ್ನ ಶ್ಲಾಘಿಸಿದ್ದಾರೆ. ಒಟ್ಟಾರೆ ಅಂದ್ರೆ ಮಾಜಿ ನಕ್ಸಲರೆಂದು ಗುರುತಿಸಿಕೊಂಡಿದ್ದವರು ಈಗ ಪ್ರಗತಿಪರ ಹೋರಾಟಗಾರರಾಗಿ ಗುರುತಿಸಿಕೊಂಡಿದ್ದಂತಹ ನೂರ್ ಶ್ರೀಧರ್ ಅವರ ನಾಯಕತ್ವದಲ್ಲಿ ಈ ಎಲ್ಲ ಬೆಳವಣಿಗೆಗಳು, ಮಾತುಕತೆಗಳು ಕೂಡ ನಡೆದಿದ್ದು ಕಳೆದ 6 ತಿಂಗಳುಗಳಿಂದ ಈ ಪ್ರಕ್ರಿಯೆ ಜಾರಿಯಲ್ಲಿತ್ತು. ಆದ್ರೆ 1 ವಾರಗಳ ಅವಧಿಯಲ್ಲಿ ಆದಂತಹ ಬೆಳವಣಿಗೆ ಮತ್ತು ಮನವೊಲಿಕೆಯ ಸಭೆ ಒಟ್ಟಾರೆ ರಾಜ್ಯದ ದಿಕ್ಕನ್ನು ಬದಲಾಯಿಸುವಂತ ಹಾಗೆ ನಕ್ಸಲ್ ಹೋರಾಟದ ಸಂಪೂರ್ಣ ಅಧ್ಯಾಯವನ್ನು ಕೊನೆಗೊಳಿಸುವಂತ ನಿಟ್ಟಿಗೆ ಫಲಪ್ರದವಾಗಿ ಹೊರಹೊಮ್ಮಿದೆ. ನಿನ್ನೆ ನಡೆದಂತ ನಕ್ಸಲ ಶರಣಾಗತಿಯಲ್ಲಿ ಪ್ರಮುಖವಾಗಿ ಅವರುಗಳು ಮಹತ್ವದ ಪಾತ್ರವನ್ನು ವಹಿಸಿದ್ರು. ನೇರವಾಗಿ ಕಾಡಿನ ಒಳಗಿನ ಸಂದೇಶವನ್ನ ನಾಡಿಗೆ ತಲುಪಿಸುವ ಹಾಗೆ ಸರ್ಕಾರದ ಮನವೊಲಿಕೆ ಪ್ರಯತ್ನವನ್ನ ನಕ್ಸಲ್ ನಾಯಕರುಗಳಿಗೆ ತಲುಪಿಸಿ ಅವರ ಮನವೊಲಿಕೆ ಮಾಡುವಲ್ಲಿ ಯಶಸ್ವಿಯನ್ನ ಕಂಡಿದ್ರು. ಹಾಗೆ ಕಾಡಂಚಿನಲ್ಲಿದ್ದಂತಹ 3-4 ಕುಟುಂಬಗಳು ಈ ಸಮಾಜದ ಮುಖ್ಯವಾಹಿನಿ ಕಾರ್ಯಕ್ರಮದಲ್ಲಿ ತಮ್ಮ ನಿಜವಾದ ಮೌಲ್ಯವನ್ನ ಪ್ರದರ್ಶನ ಮಾಡಿ ಸಂಕಷ್ಟದ ಸಮಯದಲ್ಲೂ ಕೂಡ ಅವರ ಜೊತೆಗೆ ನಿಂತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ. ಒಂದಷ್ಟು ಬಹಿರಂಗಪಡಿಸಲಾರದ ವಿಚಾರಗಳಿದ್ರೂ ಕೂಡ ಅವುಗಳೆಲ್ಲವನ್ನೂ ಕೂಡ ಮುನ್ನೆಲೆಗೆ ತಂದು ಯಾರಿಗೂ ಸಮಸ್ಯೆ ಆಗದ ರೀತಿಯಲ್ಲಿ ಇಡೀ ಅಧ್ಯಾಯವನ್ನ ಸಂತೋಷ ರೀತಿಯಲ್ಲಿ ಸಮಾಪ್ತಿ ಮಾಡುವಂತ ಪ್ರಕ್ರಿಯೆಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಲಾಗಿದೆ. ಹೀಗೆ ಒಟ್ಟಾರೆ 6 ಮಂದಿ ಶರಣಾಗತಿಯ ಬಳಿಕ ರಾಜ್ಯದಲ್ಲಿನ ಬಂದೂಕಿನ ನಕ್ಸಲ್ ಅಧ್ಯಾಯ ಕೊನೆಗೊಂಡಿದೆ. ಇದರಲ್ಲಿ ಈ ವೇದಿಕೆ ಪಾತ್ರ ಬಹಳ ಪ್ರಮುಖವಾಗಿ ಕಾಣಿಸಿಕೊಂಡಿದೆ. ನೀತಿ, ಓಕೆ, ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಾವೇನು ಇಲ್ಲಿಗೆ ಬಂದ್ವಿ, ಅದರ ಮಾರನೇ ದಿನ ಬೆಂಗಳೂರಿನಲ್ಲಿ ನಾವುಗಳು ಅದನ್ನು ಹೋಗಿ ಸರ್ಕಾರಕ್ಕೆ ಶ್ರೀ KP ಶ್ರೀಪಾಲ್, ಶ್ರೀ ಪಾರ್ವತೇಶ್, ಶ್ರೀ ಬಂಜಗಿರಿ ಜಯಪ್ರಕಾಶ್, ನಾವು 3 ಜನ ಹರಿರಾಮ್ ಶಂಕರ್ IPS ಉಪನಿರ್ದೇಶಕರು, ಕೌಂಟರ್ ಇಂಟೆಲಿಜೆನ್ಸಿ, ರಾಜ್ಯ ಗುಪ್ತವಾರ್ತೆ, ಬೆಂಗಳೂರು. ವಾರ ನಾನು ಮತ್ತು ಶ್ರೀಧರ್ ಸರ್ ಬಂದು ನಿಮ್ಮನ್ನು ಮುಖತಃ ಭೇಟಿ ಮಾಡಿ ನಿಮ್ಮ ಜೊತೆಗೆ ಸ್ವಲ್ಪ ಕಾಲ ಕಳೆದು ನಿಮ್ಮ ಅಭಿಪ್ರಾಯಗಳನ್ನು ಮತ್ತು ನಮ್ಮ ಅಭಿಪ್ರಾಯವನ್ನು ಹಂಚಿಕೆ ಮಾಡಿ 2 ಕಡೆಯ ಚರ್ಚೆಯ ನಂತರ ತಾವೇನೊಂದು ತಮ್ಮ ಸಮ್ಮತಿಯ ಕನ್ಸೆಂಟ್ ಲೆಟರನ್ನು, ಒಪ್ಪಿಗೆ ಪತ್ರವನ್ನು ಕೊಟ್ಟು ಆ ಒಪ್ಪಿಗೆ ಪತ್ರವನ್ನು ಇಲ್ಲಿ ಬಂದ ಮಾರನೇ ದಿನ, ನಾವೇನು ಇಲ್ಲಿಗೆ ಬಂದ್ವಿ ಅದರ ಮಾರನೇ ದಿನ ಬೆಂಗಳೂರಿನಲ್ಲಿ ನಾವುಗಳು ಅದನ್ನು ಹೋಗಿ ಸರ್ಕಾರಕ್ಕೆ ಶ್ರೀ KP ಶ್ರೀಪಾಲ್, ಶ್ರೀ ಪಾರ್ವತೇಶ್, ಶ್ರೀ ಬಂಜಗಿರಿ ಜಯಪ್ರಕಾಶ್, ನಾವು 3 ಜನ ಹರಿರಾಮ್ ಶಂಕರ್ IPS ಉಪನಿರ್ದೇಶಕರು, ಕೌಂಟರ್ ಇಂಟೆಲಿಜೆನ್ಸಿ, ರಾಜ್ಯ ಗುಪ್ತವಾರ್ತೆ, ಬೆಂಗಳೂರು. ವಾರ ನಾನು ಮತ್ತು ಶ್ರೀಧರ್ ಸರ್ ಬಂದು ನಿಮ್ಮನ್ನು ಮುಖತಃ ಭೇಟಿ ಮಾಡಿ ನಿಮ್ಮ ಜೊತೆಗೆ ಸ್ವಲ್ಪ ಕಾಲ ಕಳೆದು ನಿಮ್ಮ ಅಭಿಪ್ರಾಯಗಳನ್ನು ಮತ್ತು ನಮ್ಮ